ಸರ್ ನಮಸ್ಕಾರ ಸರ್. ನಮಸ್ತೆ ಹೇಳಿ. ಸರ್ ಬಂದು ನಾಗರಾಜ್ ಅಂತ. ಹಾಂ ಹೇಳಿ. ಸರ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ. ಹಾಂ ಹೇಳಿ. ಸರ್ ಏನಿಲ್ಲ, ಈಗ ನಮ್ಮ ಬನ್ನೂರು ಭಾಗದ ಕೆರೆಗಳಿಗೆ ನೀರು ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಏನು ಸರ್ ವಿಚಾರ ಅದು? ಇಲ್ಲ ಬಿಟ್ಟಿದ್ದೀವಲ್ಲ, ನೀರು ಓಪನ್ ಮಾಡಿದ್ದೀವಲ್ಲ. ನಾಲೆಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಅದು ಹತ್ತಾ ಇಲ್ಲ ರೈತ ಜಮೀನುಗಳಿಗೆ ಅಂತ ಹೇಳ್ತಾ ಇದ್ರು ಜನ. ಹೌದಾ? ಕಡಿಮೆ ಭಾಗದಲ್ಲಿ ಬಿಟ್ಟಿದ್ದಾರೆ ಮಾಡಿದ್ದೀವಿ. ಹೇಳಿ. ನೀರು ಓಪನ್ ಮಾಡಿದ್ದೀವಿ. ಯಾವಾಗ ಮಾಡಿದ್ರಿ ಸರ್? 3 ದಿನ ಆಯ್ತು ಓಪನ್ ಮಾಡಿ. 3 ದಿನ ಮೇಲೆ ಆಯ್ತು. ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇದೆ, ಎಲ್ಲೂ ಕೂಡ ಹತ್ತಾ ಇಲ್ಲ ಅದು ಅಂತ ಹೇಳ್ತಾ ಇದ್ದಾರೆ, ಜಮೀನುಗಳು ಹೋಗ್ತಾ ಇಲ್ಲ ಅಂತ. ಯಾಕೆಂದ್ರೆ ಈ ಇಡೀ ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ, ಬನ್ನೂರು ಪಕ್ಕದಲ್ಲೇ ಕಾವೇರಿ ಹೊಳೆ ತುಂಬಿ ಹರಿತಾ ಇದೆ. ಏನಂದ್ರೆ ಏನ್ ಸಮಸ್ಯೆ ಏನು ಸರ್ ಹೋಗ್ಲಿ, ನಾಲೆಗಳ ಸಮಸ್ಯೆ ಏನು? ಸಮಸ್ಯೆಗಳು ಏನಿಲ್ಲ, ನೀರು ಈಗ ಓಪನ್ ಮಾಡಿದ್ದೀವಿ. ಕೇಳಿದ್ರೆ ರೈತರು ಕೇಳಿದ್ರೆ ತಾವು ಅದಕ್ಕೆ ಇದೆಲ್ಲ ಅಚ್ಚುಕಟ್ಟು ಪ್ರದೇಶ ರೆಡಿ ಮಾಡ್ತಾ ಇದೀವಿ, ಮತ್ತೆ ಎಲ್ಲ ಉಳಿಸ್ತಾ ಇದೀವಿ, ಹಾಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರಂತೆ. ನಮ್ಮ ಬನ್ನೂರು ಕೆರೆ ವ್ಯಾಪ್ತಿನಲ್ಲಿ ಎಲ್ಲ ಹೂಳು ಎಲ್ಲ ತೆಗ್ದಾಗಿದೆ. ಓಕೆ, ಅಲ್ಲ ಹೂಳು ತೆಗ್ದಿಲ್ಲ, ನಾನು ನಿಮ್ಗೆ ಲೈವ್ ವಿಡಿಯೋಗಳು ಬೇಕಾದ್ರೆ ತೋರಿಸ್ತೀನಿ. ಕೆಲವೊಂದು ಭಾಗದಲ್ಲಿ ತೆಗ್ದಿರ ಅಷ್ಟೇನೆ, ಎಲ್ಲ ಕಾಲುವೆ ಅಚ್ಚುಕಟ್ಟಲ್ಲಿ ತೆಗಿಯಕ್ ಆಗಿಲ್ಲ. ಯಾಕೆಂದ್ರೆ ನಿಮ್ಗೆ ಟೈಮು ಸಾಕಿಲ್ಲ ಮುಖ್ಯವಾಗಿ, ಮತ್ತೆ ಸಂಬಂಧಪಟ್ಟಂತ ಟೆಂಡರ್ಗಳು ಯಾರು ಕೆಲಸ ಮಾಡಿಲ್ಲ. ನಿಮ್ಗೆ ಸಾಕ್ಷಿ ಸಮೇತ ಕಳಿಸ್ಕೊಡ್ತೀನಿ, ದಯವಿಟ್ಟು ಏನು ಮಾಡ್ತೀರಾ ಸರ್ ಈಗ? ಇಲ್ಲ, ಅದು ಈಗ ನೀರು ಓಪನ್ ಮಾಡ್ಸಕ್ಕೆ, ಈಗ ನೀರಂತೂ ಓಪನ್ ಆಗಿದೆ. ಓಕೆ ಇದೆ ನೀರು. ನೋಡಿ, ರೈತರು ಮಾತಾಡ್ತಾರೆ ನೋಡಿ. ಕೊಡಿ ಕೊಡಿ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್ ನಾವು ರಘು ಅಂತ ಹೇಳ್ಬಿಟ್ಟು ಬನ್ನೂರು ಟೌನ್ನವರು. ಹೇಳಿ ಹೇಳಿ. ಇದು ಬಲ್ದಂಡೆಗೆ ನೀರೇ ಕೊಟ್ಟಿಲ್ವಲ್ಲ ಸರ್? ಎಲ್ಲೋ ಒಂದು ಅರ್ಧ ಅಡಿ ಹೋಗ್ತಾ ಇದೆ, ಮದುವೆಗಳಿಗೆ ನೀರೇ ಎತ್ತಾ ಇಲ್ಲ. ಈ ಬಗ್ಗೆ ನಾನು ಈಗ ಒಂದು 5-6 ದಿನದಿಂದ ತಮಗೆ ಫೋನ್ ಮಾಡಿದ್ದೆ. 25ಕ್ಕೆ ಪಕ್ಕ 25ಕ್ಕೆ ಎತ್ಕೊಡ್ತೀವಿ ಸರ್ ಅಂತ ಹೇಳಿದ್ರಿ. ಎತ್ತಿದ್ದೀರಿ? ಅವತ್ತೇ ಎತ್ತಿದ್ದೀವಿ, ಬಟ್ ಈಗ ಸ್ವಲ್ಪ ಮಳೆನೂ ಆಗ್ತಿತ್ತಲ್ಲ, ಅದಕ್ಕೆ ಇದಕ್ಕೆ ಮಾಡಿದೀವಿ. ಬೇಕಿದ್ರೆ ಜಾಸ್ತಿ ಮಾಡ್ಬೇಕಂದ್ರೆ ಜಾಸ್ತಿ ಮಾಡಿಸ್ತೀನಿ, ಅದೇನು ಸಮಸ್ಯೆ ಏನಿಲ್ಲ. ಯಾಕೆಂತಂದ್ರೆ ಈಗ ಒಟ್ಲಾಕೋದು ಅಂತ ಅಂದ್ರೆ ಅದು ಈಗ ಅದು ಇನ್ ಟೈಮ್ ಒಳಗಡೆ ಒಟ್ಲಾಕ್ಬೇಕು, ಹಾಗೆ ಹಾಕೋದು ಅಂತ. ಹಾಗೆ ಹಾಕ್ದಾಗ ಏನಿದ್ರು ನಾವು ನಾಳೆ ನೀರನ್ನೇ ತುಂಬಬೇಕು ಹಾಗೆ ಗದ್ದೆಗೆ. ಆಯ್ತಾ? ಮದುವೆಗಳಿಗೆ ನೀರೇ ಹತ್ತಾ ಇಲ್ಲ ಸರ್. ಸುಮಾರು ರೈತರುಗಳು ಪಾಪ ನಮ್ಮ ಹತ್ರ ಬಂದು ಕೇಳ್ಕೊತಾ ಇದ್ದಾರೆ. ಆಯ್ತು, ಈಗ ರೈಸ್ ಮಾಡಿಸ್ತೀನಿ ಬಿಡಿ. ದಯವಿಟ್ಟು ರೈಸ್ ಮಾಡಿಸ್ಕೊಡಿ ಸರ್. ಇಲ್ಲ, ಖಂಡಿತ ಈಗ ರೈಸ್ ಮಾಡಿಸ್ತೀನಿ. ನಮ್ಮ ಹುಡುಗರು ಅಲ್ಲೇ ಇದ್ದಾರೆ, ಓಕೆ ಸರ್. ಅಲ್ಲೇ ಯಾವ್ದು ಹೇಳ್ಬಿಟ್ಟು ರೈಸ್ ಮಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಏನಂದ್ರೆ ಸರ್?